ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 10ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ತದಿಗೆ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:10 ಇರಲಿದೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:22 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 3:31 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:19 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:34 ಬೆಳಿಗ್ಗೆ 9:09 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:04 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:08 ಇನ್ನು ಮಧ್ಯಾಹ್ನ 12:44 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 7:43 ಹಾಗೆ ಮಧ್ಯಾಹ್ನ 1:38 ಮಧ್ಯಾಹ್ನ 3:11 ಅಮೃತ ಕಾಲ ಇರುವಂತಹ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:56 ಸೂರ್ಯೋದಯ ಆದರೆ ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ ವಿಶೇಷವಾಗಿ ಶುಕ್ರ ಕಾರಕನಾಗಿರ್ತಾನೆ. ಇನ್ನು ಸಂಗೀತ, ನೃತ್ಯ, ಗ್ಲಾಮರ್ ಆಗಲಿ, ವಿವಾಹ ಆಗಲಿ, ಫಲವತ್ತತೆ ಆಗಲಿ, ನಮ್ಮ ವಾಹನ, ನಾವು ವಾಸ ಮಾಡುವಂಥ ಮನೆ, ಹಾಗೆ ಹಣಕಾಸಿನ ವಿಚಾರಗಳಾಗಲಿ ಎಲ್ಲದಕ್ಕೂ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಮನಸ್ಸಿಗೆ ಸಂತೋಷ ಕೊಡುವಂಥ ವಿದ್ಯಮಾನಗಳು ತುಂಬ ನಡೆಯುತ್ತೆ. ಹಾಗೆ ಈ ದಿನ ಶುಕ್ರವಾರದ ದಿನ ವಿಶೇಷವಾಗಿ ಅಕ್ಷಯ ತದಿಗೆ ಬಂದಿರುವಂಥದ್ದು. ಹಾಗಾಗಿ ಮತ್ತಷ್ಟು ವಿಶೇಷತೆಗಳಿಂದ ಈ ದಿನ ಕೂಡಿರುವಂಥದ್ದಿದೆ. ಅದನ್ನು ಮುಂದೆ ನೋಡೋಣ.
ಇನ್ನು ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 32 ನಿಮಿಷದಿಂದ ಸಂಜೆ 6 ಗಂಟೆ 36 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 15 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿರುವಂತಹ ದಿನ ಇದು. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಫೇವರಬಲ್ ಆಗಿ ಫಲಿತಾಂಶಗಳು ಬರುವಂಥ ಸಂದರ್ಭ ಇದೆ ಈ ದಿನದ ಶನಿ ಹೋರಾದಲ್ಲಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಶನಿ ಹೋರಾದಲ್ಲಿ ಆರಂಭ ಆಗಲಿ ಅಂತ ಹೇಳ್ತಾ, ಇದು ಈ ದಿನ ಬೆಳಿಗ್ಗೆ 9 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 9 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 18 ನಿಮಿಷದಿಂದ ರಾತ್ರಿ 12 ಗಂಟೆ 15 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಚಂದ್ರಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ವ್ಯಾಪಾರ ಮಾಡುವಂಥವ್ರು ಇಲ್ಲಿ ಮಾರಾಟ ಮಾಡಲಿ, ಖರೀದಿ ಮಾಡಲಿ, ಎಲ್ಲರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರಹೋರದ ಸಮಯ ಬೆಳಿಗ್ಗೆ 8 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 6 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಪ್ರಯಾಣವನ್ನು ರವಿಹೋರದಲ್ಲಿ ಮಾಡಬೇಡಿ, ಯಾವುದೇ ಪ್ರಯತ್ನವನ್ನು ರವಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ರವಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 4 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 55 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 32 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ, ಅದನ್ನು ಅನುಸರಣೆ ಮಾಡಿ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಉತ್ತಮ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ನಿಮ್ಮ ಇಚ್ಛೆಯಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಶ್ರವಣ ಮಾಡಿಕೊಳ್ಳಿ, ಪಠಣ ಮಾಡಿಕೊಳ್ಳಿ, ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅಕ್ಷಯ ತದಿಗೆ ಇರುವಂಥದ್ದು, ಅಕ್ಷಯ ತೃತೀಯ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗೆ ಈ ದಿನ ಪರಶುರಾಮ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ, ಬಸವೇಶ್ವರ ಜಯಂತಿ ಆಚರಣೆ ಆಗುವಂಥ ದಿನ, ಹಾಗೆ ತ್ರೇತಾಯುಗ ಆರಂಭ ಆಗಿರುವಂಥ ದಿನ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಉಚ್ಚ ರಾಶಿಯಲ್ಲಿದ್ದಾರೆ. ಮೇಷರಾಶಿ ಸೂರ್ಯನಿಗೆ ಉಚ್ಚ ರಾಶಿ ಆದರೆ ವೃಷಭ ರಾಶಿ ಚಂದ್ರನಿಗೆ ಉಚ್ಚ ರಾಶಿ. ಹಾಗಾಗಿ ಸೂರ್ಯ ಚಂದ್ರರು ಯಾವ ಸಂದರ್ಭದಲ್ಲಿ ಉಚ್ಚ ರಾಶಿಯಲ್ಲಿರ್ತಾರೆ ಆಗ ಈ ಅಕ್ಷಯ ತದಿಗೆ ಆರಂಭ ಆಗುತ್ತೆ. ಹಾಗಾಗಿ ಅಕ್ಷಯ ತದಿಗೆಯ ಬಗ್ಗೆ ನೀವು ನಿನ್ನೆ ಮೊನ್ನೆಯ ಸಂಚಿಕೆಯಲ್ಲಿ ವಿಶೇಷತೆಗಳನ್ನು ಕೇಳಿಸ್ಕೊಂಡ್ರಿ. ಹಾಗೆ ಈ ದಿನ ಕೂಡ ಈ ಅಕ್ಷಯ ತದಿಗೆ ಎಂದು ಇರುವಂತಹ ಪೌರಾಣಿಕ ಹಿನ್ನೆಲೆ ಏನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ತೀರಿ. ಅದಕ್ಕೂ ಮೊದಲು ಕೆಲವರಲ್ಲಿ ಒಂದು ಮೂಢನಂಬಿಕೆ ಇದೆ. ಏನಂದರೆ ಅಕ್ಷಯ ತೃತೀಯದ ದಿನವೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು, ಇದು ಅಕ್ಷಯವಾಗತ್ತೆ ಅನ್ನುವಂಥ ವಿಚಾರ ಇದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥ ವಿಚಾರಗಳೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ನಮ್ಮ ಹಿರಿಯರು ಯಾವುದೇ ಕಾರಣಕ್ಕೂ ಕೂಡ ಈ ಅಕ್ಷಯ ತೃತೀಯದ ದಿನ ಚಿನ್ನಾಭರಣಗಳನ್ನು ಅಥವಾ ಬೆಳ್ಳಿಯ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ದಿನ ಕೂಡ ನೀವು ಇಂತಹ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ಅವಶ್ಯಕತೆ ಇಲ್ಲ. ಕೆಲವರಿಗೆ ನಂಬಿಕೆ ಇದೆ, ಏನೋ ಖರೀದಿ ಮಾಡಿಬಿಟ್ರೆ ಅದು ದುಪ್ಪಟ್ಟಾಗ್ಬಿಡುತ್ತೆ, ಮುಂದಿನ ವರ್ಷಕ್ಕೆ ಅದು 2ರಷ್ಟಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕಿರ್ತಾರೆ. ಆದರೆ ಅದರ ಗುಣಾಕಾರವೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಈ ದಿನ ನಾವು ಮಾಡಬೇಕಾಗಿರುವಂಥ ಪ್ರಮುಖವಾದ ಕೆಲಸ ಕಾರ್ಯಗಳು ಅಂತ ಹೇಳಿದ್ರೆ ಈ ದಿನ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ, ಜೊತೆಗೆ ಭಗವಂತನ ಸೇವೆಯನ್ನು ಮಾಡಿ, ಭಗವಂತನ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿ. ಅದರಲ್ಲೂ ನಿಮ್ಮ ಮನೆ ದೇವರ ಪೂಜೆಯನ್ನು ಈ ದಿನ ನಿಲ್ಲಿಸಬೇಡಿ.
ಹಾಗಾಗಿ ಈ ದಿನ ಭಗವತ್ ಸೇವೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮೀಸಲಾಗಿಡಿ ಅಂತ ಹೇಳ್ತಾ, ಇನ್ನು ಇದಕ್ಕೆ ಬದಲಾಗಿ ನೀವು ಚಿನ್ನವನ್ನು ಖರೀದಿ ಮಾಡೋದಿದ್ರೆ ನೆನ್ನೆಯ ದಿನ ಅಂದರೆ ಗುರುವಾರ ಮಧ್ಯಾಹ್ನ ಒಳ್ಳೆಯದಿತ್ತು. ಆ ಸಂದರ್ಭದಲ್ಲಿ ಖರೀದಿ ಮಾಡಿದರೆ ಬಹಳ ಉತ್ತಮ ಫಲಗಳಿತ್ತು. ಆದರೆ ಈ ಶುಕ್ರವಾರದ ದಿನ, ಅದರಲ್ಲೂ ಅಕ್ಷಯ ತೃತೀಯ, ಅಷ್ಟೊಂದು ಒಳ್ಳೆಯದಲ್ಲ. ಈಗಾಗಲೇ ಕೆಲವರು ಚಿನ್ನವನ್ನು ಖರೀದಿ ಮಾಡಿರುವಂಥವರು ಸಾಕಷ್ಟು ತೊಂದರೆ ತಾಪತ್ರಯಗಳಲ್ಲಿ ಇದ್ದಾರೆ ಅನ್ನುವಂಥ ವಿಚಾರವನ್ನು ನೀವು ಗಮನಿಸಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಇನ್ನು ಈ ದಿನ ಮೇಷರಾಶಿಗೆ ಬುಧನ ಪ್ರವೇಶ ಆಗ್ತಾ ಇರುವಂಥ ದಿನ. ಹಾಗಾಗಿ ಈ ದಿನ ಸಂಜೆ 6:43 ಸುಕರ್ಮ ಯೋಗದಲ್ಲಿ, ಗರಜ ಕರಣದಲ್ಲಿ, ದಗ್ಧ ಯೋಗದಲ್ಲಿ, ಶುಭ ಪಂಚಕ ಕುಜಹೋರ ಇರುವಂತಹ ಸಂದರ್ಭದಲ್ಲಿ, ತುಲಾ ಲಗ್ನ ಹಾಗೆ ವಿಶಾಖ ನಕ್ಷತ್ರ ಇರುವಾಗ ಬುಧ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದು ಅಂದರೆ ಬುಧ ಮೇ 31ನೇ ತಾರೀಕಿನವರೆಗೆ ಮೇಷದಲ್ಲಿ ಪರಿಭ್ರಮಣ ಮಾಡುವಂಥವನು, ನಂತರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಇಲ್ಲಿ ಕುಜನಿಗೆ ಶತ್ರುವಾದಂತಹ ಬುಧ ಕುಜನ ಮನೆಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ ಇದೆ. ಹಾಗಾಗಿ ವ್ಯವಹಾರಸ್ಥರು ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಅದರಲ್ಲೂ ಶುಕ್ರ ಅಸ್ತನಾಗ್ತಾನೆ, ಗುರು ಅಸ್ತನಾಗಿದ್ದಾನೆ. ಇಂಥ ಒಂದು ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ಸ್ವಲ್ಪ ಏರುಪೇರಾಗುತ್ತೆ. ಇದನ್ನು ಕೂಡ ನೀವು ಗಮನಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ, ಯಾವುದೇ ರೀತಿಯ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕಾಗಿರುವಂಥವರು ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಬಲ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇಲ್ಲಾಂದರೆ ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀರಿ. ಹಾಗೆ ನೀವು ಹಾಕಿದ ಬಂಡವಾಳ ಕೂಡ ವಾಪಸ್ಸು ಬರದೇ ಇರುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಈ ವಿಚಾರಗಳನ್ನು ಬಹಳ ಕೂಲಂಕುಷವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾ, ಇನ್ನು ಈ ದಿನ ಶುಕ್ರನ ಪ್ರಭಾವ ಬಹಳಷ್ಟು ಇರುತ್ತೆ. ಅದರಲ್ಲೂ ಶುಕ್ರ ಅಂತ ಹೇಳಿದ್ರೆ ಆಕರ್ಷಣೆಗೆ ಕಾರಕನಾಗಿರುವಂಥವನು. ಇಲ್ಲಿ 3 ರೀತಿಯ ಆಕರ್ಷಣೆಗಳಿರುತ್ತೆ: ಆತ್ಮದ ಆಕರ್ಷಣೆ, ಮನಸ್ಸಿನ ಆಕರ್ಷಣೆ ಮತ್ತು ದೈಹಿಕ ಆಕರ್ಷಣೆ ಅನ್ನುವಂಥದ್ದು. ಇಲ್ಲಿ ನಾವು ಆತ್ಮಕಾರಕನನ್ನು ಸರಳವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಆತ್ಮದ ಆಕರ್ಷಣೆ ಸಹಾಯಕವಾಗುತ್ತೆ. ಇನ್ನು ಆತ್ಮೀಯತೆ ಅಂತ ಹೇಳಿದ್ರೆ ಚಂದ್ರ ಮನಃಕಾರಕ. ಹಾಗಾಗಿ ಈ ಮಾತಿನಲ್ಲಿ ಕೆಲವರು ಆಕರ್ಷಣೆಯನ್ನು ಮಾಡ್ತಾರೆ, ಕೆಲವರು ಬಹಳ ವಿಶೇಷವಾದಂತಹ ಸ್ವಭಾವದಿಂದ ಕೆಲವರನ್ನ ಆಕರ್ಷಣೆ ಮಾಡ್ತಾರೆ. ಇದು ಮನಸ್ಸಿನ ಆಕರ್ಷಣೆ. ಹಾಗಾಗಿ ಚಂದ್ರನ ಪ್ರಭಾವ ಇಲ್ಲಿ ಪ್ರಬಲವಾಗಿರುತ್ತೆ. ಇನ್ನು ದೈಹಿಕ ಆಕರ್ಷಣೆ, ಇದು ಬಹಳ ಉತ್ಸಾಹವನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ಮಂಗಳ ಮತ್ತು ಶುಕ್ರ ಈ ದೈಹಿಕ ಆಕರ್ಷಣೆಗೆ ಕಾರಕರಾಗಿರ್ತಾರೆ. ಇಲ್ಲಿ ದೇಹಗಳ ಆಕರ್ಷಣೆ ಏನಿದೆ ಅದು ತುಂಬ ಉತ್ಸಾಹವನ್ನು ಉಂಟು ಮಾಡುತ್ತೆ. ಆತ್ಮಗಳ ಆಕರ್ಷಣೆ ಸ್ನೇಹವನ್ನು ಹುಟ್ಟು ಹಾಕುತ್ತೆ. ಇನ್ನು ಮನಸ್ಸಿನ ಆಕರ್ಷಣೆ ಗೌರವವನ್ನು ಉಂಟು ಮಾಡುವಂಥದ್ದಿದೆ. ಹಾಗಾಗಿ ಈ 3ರ ಸಂಪರ್ಕ ಏನಿದೆ ಅದು ಮಾತ್ರ ಪ್ರೀತಿಗೆ ಜನ್ಮ ನೀಡುವಂಥದ್ದು. ಹಾಗಾಗಿ ಇಲ್ಲಿ ಶುಕ್ರನಿಂದ ಕೆಲವೊಂದು ದೈಹಿಕ ಆಕರ್ಷಣೆಗಳು ಈ ದಿನ ಉಂಟಾಗುವಂಥದ್ದಿದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಬಹಳಷ್ಟು ಉತ್ಸುಕರಾಗಿರ್ತೀರಿ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಏನೋ ಉಡುಗೊರೆಯನ್ನು ಕೊಡುವಂಥದ್ದು ಅಥವಾ ನಿಮ್ಮ ಮನದಾಳದ ಮಾತುಗಳನ್ನು ಅವರ ಜೊತೆ ಹಂಚಿಕೊಳ್ಳುವಂಥದ್ದು. ಒಟ್ಟಾರೆ ಈ ದಿನ ಪ್ರೀತಿಯ ದ್ಯೋತಕವಾಗಿ ಯಾವುದೋ ಒಂದು ಘಟನೆ ನಡೆಯುವಂಥದ್ದು ಇರುತ್ತೆ. ಪ್ರೇಮಿಗಳಿಗೆ ಈ ದಿನವಂತೂ ಬಹಳ ವಿಶೇಷತೆಯಿಂದ ಕೂಡಿರುವಂಥದ್ದು. ಇಂತಹ ಸನ್ನಿವೇಶಗಳ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸದಾ ಖುಷಿಯಾಗಿರುವಂತಹ, ಸಂತೋಷವಾಗಿರುವಂತಹ ಜೀವನ ಕ್ರಮವನ್ನು ಆಯ್ಕೆ ಮಾಡಿಕೊಳ್ಳಿ. ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಅಕ್ಷಯ ತದಿಗೆ ತುಂಬ ವಿಶೇಷವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ಅಕ್ಷಯ ತದಿಗೆಯ ದಿನ ಕೆಲವೊಂದು ಪೌರಾಣಿಕ ಘಟನೆಗಳು ಕೂಡ ಸಂಭವಿಸಿದೆ. ಇದನ್ನು ಕೂಡ ತಾವು ತಿಳ್ಕೊಳ್ಬೇಕು. ಇಲ್ಲಿ ಅಕ್ಷಯ ತದಿಗೆಯ ದಿನದಂದೇ ಮಹರ್ಷಿ ವೇದವ್ಯಾಸರು ಗಣಪತಿಯ ಅಮೃತ ಹಸ್ತದಿಂದ ಮಹಾಭಾರತದ ಮಹಾಕಾವ್ಯದ ಲೇಖನ ಕಾರ್ಯವನ್ನು ಆರಂಭ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಮಹಾಭಾರತವನ್ನು ರಚನೆ ಮಾಡಲಿಕ್ಕೆ ಆರಂಭ ಮಾಡಿರುವಂಥ ದಿನ ಈ ಅಕ್ಷಯ ತದಿಗೆಯ ದಿನ. ಹಾಗಾಗಿನೇ ಅದು ಯಶಸ್ವಿಯಾಗಿ ಪೂರ್ಣ ಆಯಿತು. ಈವರೆಗೂ ಕೂಡ ಅದು ಮಹಾಕಾವ್ಯವಾಗಿ ನಮ್ಮ ಧರ್ಮದಲ್ಲಿ ನಿಂತಿರುವಂಥದ್ದು. ಹಾಗೆ ಮಹಾವಿಷ್ಣು ಪರಶುರಾಮನಾಗಿ ಅವತಾರ ತಾಳಿದಂತಹ ದಿನ ಇದು. ಹಾಗಾಗಿನೇ ಈ ದಿನ ಪರಶುರಾಮ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಕೂಡ. ಇನ್ನು ಶ್ರೀಕೃಷ್ಣನ ಅಣ್ಣ ಬಲರಾಮ ಜನಿಸಿದ್ದು ಅಕ್ಷಯ ತದಿಗೆಯಂದೇ ಅಂತ ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಶ್ರೀಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಇತ್ತಂತಹ ಒಂದು ಸುದಿನ ಇದು ಅಕ್ಷಯ ತದಿಗೆಯ ದಿನ. ಹಾಗೆ ಈ ಜನ್ಮಾಂತರಗಳ ಪಾಪ ಮತ್ತು ಮಾಡಿರುವಂತಹ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಗಂಗಾ ಮಾತೆ
ಪವಿತ್ರ ನದಿಯಾಗಿ ಸ್ವರ್ಗದಿಂದ ಧರೆಗಿಳಿದಂತಹ ದಿನ ಇದು ಅಂತ ಕೂಡ ಹೇಳ್ತಾರೆ. ಹಾಗಾಗಿನೇ ಭಗೀರಥನ ಪ್ರಯತ್ನದಿಂದ ಗಂಗೆ ಧರೆಗೆ ಬಂದಂತಹ ಒಂದು ವಿಶೇಷ ದಿನ ಇದು. ಹಾಗೆ ಸಂಪತ್ತಿನ ಒಡೆಯ, ದೇವತೆಗಳಲ್ಲೇ ಅತಿ ಶ್ರೀಮಂತ ಅನ್ನಿಸ್ಕೊಂಡಿರುವಂತಹ, ಹಾಗೆ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬನಾದಂತಹ ಯಕ್ಷರಾಜನಾದಂತಹ ಕುಬೇರ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದಂತಹ ಶುಭ ದಿನ ಇದು ಅಕ್ಷಯ ತೃತೀಯದ ದಿನ. ಹಾಗಾಗಿನೇ ಕುಬೇರ ಅಂತ ಹೇಳಿದ್ರೆ ಸಂಪತ್ತಿಗೆ ಒಡೆಯ, ಆತನಿಗೆ ಸಂಪತ್ತು ಪ್ರಾಪ್ತಿಯಾಗಿದ್ದು ಈ ದಿನ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರಿಂದ, ಆರಾಧನೆ ಮಾಡಿದ್ರಿಂದ. ಹಾಗಾಗಿ ಈ ದಿನ ಕೂಡ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೆ ಸಮೃದ್ಧಿಯಾಗಿರುತ್ತೆ. ಇನ್ನು ತ್ರೇತಾಯುಗ ಆರಂಭ ಆಗಿರುವಂಥದ್ದು ಈ ದಿನ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು 12ನೇ ಶತಮಾನದ ಮಹಾಪುರುಷ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಇದೇ ದಿನದಂದು ಅನ್ನುವಂಥದ್ದು ಕೂಡ ಉಲ್ಲೇಖದಲ್ಲಿದೆ. ಹಾಗೆ ಪರಮ ಪವಿತ್ರಳಾದಂತಹ ಸೀತಾದೇವಿ ಅಗ್ನಿ ಪರೀಕ್ಷೆಯಿಂದ ಬಾಹ್ಯವಾಗಿ ತಾನು ಪರಿಶುದ್ಧಳು ಅನ್ನುವಂಥದ್ದನ್ನು ಜಗತ್ತಿಗೆ ಪ್ರಕಟಿಸಿದಂತಹ ದಿನ ಈ ಅಕ್ಷಯ ತದಿಗೆಯ ದಿನ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ದಿನವನ್ನು ಮಂಗಳಕರವಾಗಿರುವಂತಹ ದಿನ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಹಾಗೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇವುಗಳಿಗೆ ಪ್ರತೀಕವಾಗಿರುವಂತಹ ಅಕ್ಷಯ ತದಿಗೆ ಎಂದು ಯಾವುದೇ ರೀತಿಯ ಕಪಟ ಇಲ್ಲದ, ಮೋಸ ಇಲ್ಲದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅತ್ಯಂತ ಮಂಗಳಕರವಾಗಿರುವಂತಹ ದಿನ ಇದು. ಇನ್ನು ಲಂಕಾ ನಗರ ಸಾಮಾನ್ಯವಾಗಿ ಹೇಳುವಂಥದ್ದು ಅದು ರಾವಣನಿಗೆ ಸೇರಿದ್ದು ಅನ್ನುವಂಥ ವಿಚಾರ. ಆದರೆ ಲಂಕೆಯನ್ನು ನಿರ್ಮಾಣ ಮಾಡಿದಂಥವರು ಕುಬೇರ. ಈ ಕುಬೇರ ರಾವಣನ ಅಣ್ಣ. ಹಾಗಾಗಿ ರಾವಣ ಅಣ್ಣನಿಂದ ಲಂಕಾ ನಗರವನ್ನು ವಶಪಡಿಸಿಕೊಂಡು ಕುಬೇರನನ್ನು ಉತ್ತರ ದಿಕ್ಕಿಗೆ ಓಡಿಸಿ ತಾನು ಲಂಕೇಶನಾದ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಕುಬೇರ ಲಂಕಾ ನಗರವನ್ನು ನಿರ್ಮಾಣ ಮಾಡಿಸುವಾಗ ಅಕ್ಷಯ ತೃತೀಯದ ದಿನ ಸುವರ್ಣ ವಿಶ್ವಕರ್ಮರಿಂದ ಭೂಮಿ ಪೂಜೆಯನ್ನು ಮಾಡಿಸಿದ್ದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಲಂಕಾ ನಗರ ಸ್ವರ್ಣ ಲಂಕೆ ಆಯಿತು ಅನ್ನುವಂಥದ್ದು ರಾಮಾಯಣದಲ್ಲಿ ಕೇಳಿಬರುವಂಥ ವಿಚಾರ. ಹಾಗಾಗಿ ಈ ಅಕ್ಷಯ ತೃತೀಯ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು. ಹಲವಾರು ಪೌರಾಣಿಕ ಹಿನ್ನೆಲೆ ಈ ದಿನಕ್ಕಿದೆ. ಹಾಗೆ ಇಲ್ಲಿ ನಾಶವಿಲ್ಲದಂತಹ ದಿನ, ಕ್ಷಯವಿಲ್ಲದಂತಹ ದಿನ, ಅಕ್ಷಯದ ದಿನ ಇದು. ಹಾಗಾಗಿ ಈ ತಾತ್ಕಾಲಿಕವಾಗಿ ಯಾವುದಿರುತ್ತೋ ಅದು ನಾಶವಾಗಿಬಿಡುತ್ತೆ, ಶಾಶ್ವತವಾಗಿ ಯಾವುದಿರುತ್ತೋ ಅದು ನಾಶ ಆಗಲ್ಲ. ಹಾಗಾಗಿ ನಾವು ಮಾಡುವಂತಹ ಕೆಲಸ, ನಾವು ಬೇಡುವಂತಹ ಒಂದು ಫಲ ಎಲ್ಲದರಲ್ಲೂ ಕೂಡ ನಮಗೆ ಅಕ್ಷಯವಾಗ್ತಾ ಇರಲಿ ಅನ್ನುವಂಥ ವಿಚಾರ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗೆ ಲೌಕಿಕ ಸಾಧನೆ ಮಾಡಲಿಕ್ಕೆ, ಲೌಕಿಕ ಫಲವನ್ನು ಪಡ್ಕೊಳ್ಳಿಕ್ಕೆ ಈ ಅಕ್ಷಯ ತೃತೀಯದ ದಿನ ತಾತ್ಕಾಲಿಕವಾಗಿರೋದ್ರಿಂದ ಇದನ್ನು ಯಾರೂ ಬಯಸಲ್ಲ. ಶಾಶ್ವತವಾಗಿರುವಂಥ ಪಾರಮಾರ್ಥಿಕ ಸಾಧನೆ ಆಗಲಿ ಅಥವಾ ಆಧ್ಯಾತ್ಮಿಕ ವಿಚಾರಗಳನ್ನಾಗಲಿ ಹೆಚ್ಚು ಹೆಚ್ಚು ಚಿಂತನೆ ಮಾಡಬೇಕು ಈ ದಿನ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಾಶವಾಗದ ಸಾಧನೆಯನ್ನು ಮಾಡಬೇಕು. ಮೋಕ್ಷ ಅನ್ನುವಂತಹ ಶಾಶ್ವತ ಸುಖಕ್ಕೆ ಕಾರಣವಾಗುವಂಥ ಕೆಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ಅಕ್ಷಯ ತೃತೀಯ ಬಂಗಾರ ಕೊಂಡಿಟ್ಕೊಳ್ಳಿ ಅನ್ನುವಂಥ ಹಿರಿಯರ ಒಂದು ವಿಚಾರ ಏನಿದೆ, ಅದು ಬಂಗಾರ ಅಂತ ಹೇಳಿದ್ರೆ ಇಲ್ಲಿ ಚಿನ್ನದ ಆಭರಣಗಳಲ್ಲ, ಬದಲಾಗಿ ಈ ಶಾಶ್ವತವಾಗಿ ಇರುವಂತಹ ಬಂಗಾರ ಅದು ಭಗವಂತನ ಅನುಗ್ರಹ. ಹಾಗಾಗಿ ಈ ಭಗವಂತನ ಅನುಗ್ರಹ ಅನ್ನುವಂಥ ಬಂಗಾರವನ್ನು ಮನೆಗೆ ಕೊಂಡು ತನ್ನಿ, ಅದನ್ನು ಸಂಪಾದನೆ ಮಾಡಿಕೊಳ್ಳಿ, ಅದು ಅಕ್ಷಯವಾಗ್ತಾ ಇರುತ್ತೆ. ಹಾಗಾಗಿ ಕುಟುಂಬದ ನೆಮ್ಮದಿಗೆ, ಕುಟುಂಬದ ಸಮೃದ್ಧಿಗೆ, ಕುಟುಂಬದ ಆರೋಗ್ಯಕ್ಕಾಗಿ ಈ ಅಕ್ಷಯ ತೃತೀಯದ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಭಗವಂತನ ಪೂಜೆಯನ್ನು ಮಾಡಿ, ಅದರಲ್ಲೂ ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ಪೂಜೆ ಮಾಡೋದ್ರಿಂದ ಸಮೃದ್ಧಿಗಳು ಉಂಟಾಗುತ್ತೆ. ಮನೆಯಲ್ಲಿ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ ಯಶಸ್ವಿಯಾಗಿ ನಡೀತಾ ಇರುತ್ತೆ. ಹಾಗೆ ಈ ಅಕ್ಷಯ ತೃತೀಯದ ದಿನ ನೀವು ಯಾವುದೇ ಒಂದು ಹೊಸ ಸಂಕಲ್ಪವನ್ನು ಮಾಡಿಕೊಂಡ್ರೆ, ಶುಭ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಮುಂದುವರಿಸಿದ್ರೆ ಖಂಡಿತ ನಿಮ್ಮ ನಿರೀಕ್ಷೆಯ ಫಲಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದಲ್ಲಿ ಅಕ್ಷಯ ಫಲವನ್ನು ಕೊಡುವಂತಹ ಹರಿನಾಮ ಸಂಕೀರ್ತನೆಯನ್ನು ಮಾಡಿ, ಹಾಗೆ ಭಗವಂತನ ಸ್ಮರಣೆಯನ್ನು ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪೂಜೆ ಮಾಡಿ, ಸಾಧ್ಯ ಆದರೆ ದರ್ಶನ ಮಾಡಿ ಬನ್ನಿ. ಒಳ್ಳೆಯ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳೇನೋ ನಿರಂತರವಾಗಿ ನಡೆಯುತ್ತೆ. ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಸಮಾಧಾನವನ್ನು ತರಲ್ಲ. ಕೆಲಸ ಕಾರ್ಯಗಳು ಪೂರ್ಣ ಆಗಲ್ಲ. ಹಾಗಾಗಿನೇ ಈ ದಿನ ಕೆಲಸದಲ್ಲಿ ಸ್ವಲ್ಪ ನಿರಾಸಕ್ತಿ ಮೂಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಒತ್ತಡದಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಹಾಗಾಗಿ
ನಿಮ್ಮ ಉದ್ದೇಶಿತ ಗುರಿ ಕೆಲವೊಮ್ಮೆ ಕಾರ್ಯಸಾಧನೆ ಆಗದೇ ಇರಬಹುದು. ಹಾಗಾಗಿ ನಿಮ್ಮ ಪ್ರಯತ್ನಗಳು ಕೂಡ ಈ ದಿನ ನಿಷ್ಫಲವಾಗುವಂಥದ್ದು. ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮ್ಮ ಮನದಾಳದಂತೆ ಬದಲಾವಣೆಗಳು ಆಗಲ್ಲ. ಇದರಿಂದ ಅಲ್ಲೂ ಕೂಡ ಕಾರ್ಯದಲ್ಲಿ ಒತ್ತಡಗಳು ಉಂಟಾಗುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳು ಕೂಡ ಕೆಲವರಿಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿನೇ ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಕೂಡ ಅದನ್ನು ಬಹಳ ಸಂಯಮದಿಂದ ವರ್ತಿಸಿ ಪರಿಹಾರವನ್ನು ಮಾಡಿಕೊಳ್ಬೇಕು. ಇನ್ನು ಗ್ರಹಗತಿಗಳು ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋದರಿಂದ ಯಶಸ್ಸು ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ಇರಲ್ಲ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಈ ಕೆಲಸದಿಂದ ಇದೇ ರೀತಿಯ ಫಲಿತಾಂಶ ಬರಲಿ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಬೇಡಿ. ಹಾಗೆ ಈ ದಿನದಲ್ಲಿ ನ್ಯಾಯಾಲಯದ ಮಧ್ಯಸ್ಥಿಕೆಯ ವಿಚಾರಗಳೇನಾದರೂ ಬಂದರೆ ಒಂದು ಒಪ್ಪಂದಕ್ಕೆ ಬರುವಂಥದ್ದು, ಒಂದು ರಾಜಿಯನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಅನ್ನುವಂಥ ವಿಚಾರ ಏನಿದೆ ಇದಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಯಾವುದೇ ಕೆಲಸದಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನಾಗಲಿ ಬೇರೆಯವರಿಗೆ ವಹಿಸದೆ ನೀವೇ ಅದನ್ನು ಮುತುವರ್ಜಿಯಿಂದ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಹಮ್ಮನ್ನು ದೂರ ಇಟ್ಟು ಮನಃಶಾಂತಿಗೆ ಶರಣು ಹೋಗಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೂಗು ತೋರಿಸುವಂಥದ್ದಾಗಲಿ ಅಥವಾ ಪ್ರತಿಯೊಂದೂ ಕೂಡ ನಿಮ್ಮ ಪರವಾಗಿ ಫಲಿತಾಂಶಗಳು ಬರಲಿ ಅನ್ನುವಂಥ ಬಯಕೆಯನ್ನಾಗಲಿ ಈ ದಿನ ಇಟ್ಕೊಳ್ಬೇಡಿ. ಹಾಗಾಗಿ ಯಾವುದೇ ಸನ್ನಿವೇಶ ಬಂದರೂ ಅದಕ್ಕೆ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಈ ದಿನ ನಿಮಗೆ ಸ್ವಲ್ಪ ವ್ಯವಸ್ಥಿತವಾಗಿರುತ್ತೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿಯವರಿಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳು ಹೆಚ್ಚು ಆತ್ಮವಿಶ್ವಾಸದಿಂದ ಪೂರ್ಣ ಆಗುವಂಥದ್ದಿದೆ. ಹೊಸದಾಗಿ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ, ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ, ಹೊಸ ಕ್ಷೇತ್ರದಲ್ಲಿ ಹೊಸ ಸನ್ನಿವೇಶದಲ್ಲಿ ಕೆಲಸ ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವೊಂದು ಆದಾಯದ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಅದೃಷ್ಟ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಉಳಿತಾಯ ಪ್ರವೃತ್ತಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗುರು ಹಿರಿಯರಿಂದ ಒಂದು ಹಿತವಚನದ ರೂಪದಲ್ಲಿ ಪ್ರಾಪ್ತಿಯಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಹಠದ ಸ್ವಭಾವಕ್ಕೆ ಬೇಸರಗೊಂಡು ನಿಮ್ಮ ಆತ್ಮೀಯರು ದೂರವಾಗುವಂಥ ಸನ್ನಿವೇಶವೊಂದು ಒದಗಿ ಬರುವಂಥದ್ದಿದೆ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಕೊಟ್ಟು ತೆಗೆದುಕೊಳ್ಳುವಂಥ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸಮಸ್ಯೆಗಳೇನಾದರೂ ಉದ್ಭವಿಸಿದ್ರೆ ಹಿರಿಯರ ಸಮ್ಮುಖದಲ್ಲಿ ಅದನ್ನು ಚರ್ಚೆ ಮಾಡುವಂಥದ್ದು, ಅವರ ಸಲಹೆಯಂತೆ ನಡ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ಕುಚೇಷ್ಟೆಯನ್ನು ಮಾಡುವಂಥ ಹಿತಶತ್ರುಗಳು ನಿಮ್ಮ ಸುತ್ತ ಇರ್ತಾರೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಸಾಧನೆಯನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ವೀಕ್ನೆಸ್ಸನ್ನು ಕೂಡ ಯಾರೊಂದಿಗೂ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ನಿಮಗೆ ಸ್ವಲ್ಪ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳು ಆಗುವಂಥ ಸನ್ನಿವೇಶಗಳಿದ್ದರೆ ಅದನ್ನು ಮೂರನೆಯವರು ದಿಕ್ಕು ತಪ್ಪಿಸುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡುವಂಥವರು, ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡುವಂಥವರು, ಉದ್ಯೋಗವನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಒದಗಿ ಬರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಬರುವಂಥ ಸಂದರ್ಭ ಇದೆ. ಏಕೆಂದರೆ ಚಂದ್ರ ವ್ಯಯಸ್ಥಾನದಲ್ಲಿರೋದರಿಂದ ಬಹಳ ವಿಶೇಷ ಪ್ರಯತ್ನದಲ್ಲೇ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಗ್ರಹಗತಿಗಳು ಕೂಡ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿನೇ ಈ ದಿನ ಪರಿಸ್ಥಿತಿ ಬಿಗಡಾಯಿಸುವಂಥ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ತೊಂದರೆಗಳು ಉಂಟಾಗಬಹುದು. ಹೇಳಿದವರು ಸಕಾಲಕ್ಕೆ ಸರಿಯಾಗಿ ನಿಮಗೆ ಸಹಾಯಕ್ಕೆ ಬರದೇ ಇರಬಹುದು, ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಕುಟುಂಬದಿಂದ ಬೆಂಬಲ ಸಿಕ್ಕದೇ ಇರಬಹುದು. ಹೀಗಾಗಿ ಈ ಪರಿಸ್ಥಿತಿ ಏನಿದೆ ಇದು ನಿಮ್ಮ ಕೈ ಮೀರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ
ಈ ದಿನ ಸ್ವಂತ ಸಂಬಂಧಿಗಳ ಮಧ್ಯದಲ್ಲೇ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಯಾವುದಕ್ಕೂ ಕೂಡ ರಾಜಿ ಮಾಡಿಕೊಳ್ಳಲಾಗದಂಥ ಮನಸ್ಥಿತಿ ನಿಮಗಿರುತ್ತೆ. ನಾನು ಯಾಕೆ ಸೋಲನ್ನು ಒಪ್ಕೊಳ್ಬೇಕು, ಅವರೇ ಈ ಕೆಲಸ ಕಾರ್ಯಗಳಿಗೆ ಮುಂದೆ ಬರಲಿ ಅನ್ನುವಂಥ ವಿಚಾರ ಏನಿದೆ, ಆ ಧೋರಣೆ ಏನಿದೆ, ಇದರಿಂದ ಕೆಲವರನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಆಶ್ರಯಿಸಿ ಬರ್ತಾರೆ, ಯಾರು ನಿಮ್ಮಿಂದ ಸಹಾಯ ಸಹಕಾರಗಳನ್ನು ಕೇಳಿಕೊಂಡು ಬರ್ತಾರೆ, ಅಂಥವ್ರಿಗೆ ಈ ದಿನ ವಿಶೇಷವಾಗಿ ಒಂದು ಪ್ರೀತಿ, ವಾತ್ಸಲ್ಯ ಹಾಗೆ ಸಾಂತ್ವನದ ಮಾತುಗಳನ್ನು ಹೇಳುವಂಥ ತಾಳ್ಮೆಯನ್ನು ಹೊಂದ್ಕೊಳ್ಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಅಷ್ಟೊಂದು ತಾಳ್ಮೆ ಇಲ್ಲ, ಕೋಪ ತಾಪಗಳು ಜಾಸ್ತಿ ಇರುವಂಥದ್ದು, ಆತುರಾತುರವಾಗಿ ಕೆಲಸಗಳಾಗಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿನಲ್ಲಿ ಕೂತ್ಬಿಟ್ಟಿರುತ್ತೆ. ಇದನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ಹೊಗಳು ಭಟ್ಟರ ಮುಖಸ್ತುತಿಗೆ ಮರುಳಾಗಬೇಡಿ ಈ ದಿನ. ಏಕೆಂದರೆ ಅವರನ್ನು ದೂರ ಇಟ್ಟರೆ ಮಾತ್ರ ಈ ದಿನ ನೀವು ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಉನ್ನತ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಸ್ವಲ್ಪ ಕಷ್ಟದ ಸಮಯ. ಏಕೆಂದರೆ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ, ಸ್ವಲ್ಪ ಕೆಲಸಗಳಲ್ಲಿ ನೀವು ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಆತಂಕದ ಛಾಯೆ ಇರುತ್ತೆ. ಹಾಗಾಗಿ ವರ್ತಕರು, ವ್ಯಾಪಾರಸ್ಥರು ಸ್ವಲ್ಪ ಆತ್ಮವಿಶ್ವಾಸದಿಂದ ಇರಿ. ಈ ದಿನದ ನಷ್ಟವನ್ನು ನಾಳೆ ಭರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗುವಂಥದ್ದು, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಪ್ರಗತಿಯ ವೇಗವನ್ನು ಚೆನ್ನಾಗಿ ಉಳಿಸ್ಕೊಳ್ತೀರಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಹಳೆಯದನ್ನು ಮರೆತು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ಹೊಸ ವ್ಯಕ್ತಿಗಳ ಪರಿಚಯವನ್ನು ಮಾಡ್ಕೊಳ್ತೀರಿ. ಹೊಸ ಸನ್ನಿವೇಶಕ್ಕೆ ಬಹಳ ಬೇಗ ಹೊಂದಿಕೊಳ್ಳುವಂಥ ಅಡಾಪ್ಟಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗೆ ಮನಸ್ಸಿನಲ್ಲಿ ಅಸಮಾಧಾನ ಏನೇ ಇದ್ದರೂ ಕೂಡ ಅದು ಕೆಲಸದಿಂದ ನಿಮ್ಮ ದೃಷ್ಟಿ ದೂರ ಆಗದಂತೆ ತಡೆಯುತ್ತೆ ಅದನ್ನು. ಹಾಗಾಗಿ ಯಾರೊಂದಿಗೆ ಎಷ್ಟು ನಯವಾಗಿ ವರ್ತಿಸಬೇಕು ಅಷ್ಟೇ ರೀತಿಯಲ್ಲಿ ನಯವಾದ ಮಾತುಗಳಿಂದ ಅವರನ್ನು ಆಕರ್ಷಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ಅಸಮಾಧಾನವನ್ನು ಹೊರಗೆ ಹಾಕಲ್ಲ, ಮನಸ್ಸಿನೊಳಗೆ ಇಟ್ಕೊಳ್ತೀರಿ. ಆದರೆ ಸಮಯ ಸಾಧಕದ ತನ ಏನಿದೆ ಇದು ವಿಶೇಷವಾಗಿ ನಿಮಗೆ ಪರಿಗಣಿಸಲ್ಪಡುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಗುರಿಯನ್ನು ತಲುಪುವಂಥ ಸಂದರ್ಭದಲ್ಲಿ ಅಡೆಚಣೆಗಳೇನಾದರೂ ಬಂದರೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ವಿಶೇಷವಾದಂತಹ ಪ್ರಗತಿ ಇರೋದರಿಂದ ವ್ಯಾಪಾರ ವಿಸ್ತರಣೆಯ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುತ್ತೆ. ಇನ್ನು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಧ್ಯದಲ್ಲಿ ಈ ದಿನ ಒಂದು ಪ್ರೀತಿ ಪ್ರೇಮ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿನೇ ಕುಟುಂಬದಲ್ಲಿ ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಬಹಳ ಚೆನ್ನಾಗಿದೆ. ಹಾಗೆ ವ್ಯಾಪಾರದಲ್ಲೂ ಕೂಡ ಉತ್ತಮ ಲಾಭವನ್ನು ಪಡ್ಕೊಳ್ತೀರಿ. ಆದರೆ ಈ ಚೀಟಿ ವ್ಯವಹಾರ ನಡೆಸುವಂಥವರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣದ ಬಗ್ಗೆ ಸ್ವಲ್ಪ ಜೋಪಾನ ಇರಲಿ. ಇನ್ನು ಈ ದಿನ ಆತ್ಮೀಯರೊಬ್ಬರಿಂದ ನಿಮಗೆ ಹಣದ ಸಹಾಯ ಸಿಕ್ಕುವಂಥದ್ದು ಕೂಡ ಇರುತ್ತೆ, ಅಥವಾ ಒಂದು ಭರವಸೆಯಾದರೂ ಕೂಡ ಈ ದಿನ ಬರುತ್ತೆ. ಆದರೆ ನೀವು ಈ ದಿನ ಯಾರಿಗೂ ಹಣವನ್ನು ಸಾಲವಾಗಿ ಕೊಡುವಂಥದ್ದನ್ನು ಮಾಡಬೇಡಿ. ಬದಲಾಗಿ ಈ ದಿನ ಕೆಲವೊಂದು ಮಂಗಳಕರವಾದಂಥ ವಸ್ತುಗಳನ್ನು ಮನೆಗೆ ಕೊಂಡು ತನ್ನಿ, ಒಳ್ಳೆಯ ಲಾಭ ಆಗುತ್ತೆ. ಭಗವಂತನ ಅನುಗ್ರಹ, ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಬೇಗ ನಿಮ್ಮ ಕುಟುಂಬಕ್ಕೆ ನಿಮಗೆ ಒದಗಿ ಬರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಇದೆ. ಬೇಸರ ಇರಲಿ, ಒತ್ತಡ ಇರಲಿ, ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನುವಂಥ ಹಠ ಇದೆ. ಏಕೆಂದರೆ ಯಾವುದೋ ಒಂದು ಬೆಂಬಲ ಇರ್ಬೋದು, ಅಥವಾ ಒಂದು ಕಂಪಲ್ಷನ್ ಅನ್ನುವಂಥದ್ದು ಇರ್ಬೋದು, ನಿಮ್ಮನ್ನು ಕೆಲಸ ಕಾರ್ಯಗಳಿಗೆ 100% ಇನ್ವಾಲ್ವ್ ಮಾಡುತ್ತೆ.
ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಅಂದರೂ ಕೂಡ ಅದನ್ನು ಮುಂದುವರಿಸ್ತೀರಿ. ಏಕೆಂದರೆ ನಿಮಗೆ ವಿಶ್ವಾಸ ಇದೆ, ಭರವಸೆ ಇದೆ. ಇವತ್ತಲ್ಲ ನಾಳೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ಒಳ್ಳೆಯದಾಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಹಾಗಾಗಿನೇ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳಿಗೆ ಬದ್ಧರಾಗಿರ್ತೀರಿ. ಇನ್ನು ಅನಿರೀಕ್ಷಿತವಾಗಿ ನಿಮಗೆ ಧನಲಾಭ ಉಂಟಾಗುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಈ ಮರಳುಗಾಡಿನಲ್ಲಿ ಓಯಸ್ಸಿ ಸಿಕ್ಕ ಹಾಗೆ ನಿಮಗೆ ಕೆಲವೊಂದು ಸ್ನೇಹಿತರು ಉತ್ತಮವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಈ ದಿನ ನೀವು ಅಳುಕಿನ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ನಿರ್ಧಾರ ತೊಂದರೆಗಳಿಗೆ ದಾರಿಯಾಗಿಬಿಡುತ್ತೆ. ಹಾಗಾಗಿ ಅರ್ಧಂಬರ್ಧ ಮನಸ್ಸಿನಿಂದ ಕೆಲಸಗಳನ್ನು ಮಾಡಬೇಡಿ, ಪೂರ್ಣ ವಿಶ್ವಾಸದಿಂದ ಮಾಡಿ. ನಿಮ್ಮ ಮೇಲೆ ನೀವು ಭರವಸೆಯನ್ನು ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ಕುಟುಂಬದಲ್ಲಿ ಕೆಲವೊಮ್ಮೆ ಬೇಸರದ ವಾತಾವರಣ ಇರಬಹುದು. ಅದರಲ್ಲೂ ಈ ಮಕ್ಕಳಿಂದ, ವಿಶೇಷವಾಗಿ ಸ್ತ್ರೀಯರಿಂದ ಈ ರೀತಿಯ ಬೇಸರ ನಿಮಗೆ ಬರಬಹುದು. ಒಂದು ವೇಳೆ ನೀವೇ ಸ್ತ್ರೀಯಾಗಿದ್ದರೆ ಮತ್ತೋರ್ವ ಸ್ತ್ರೀಯಿಂದ ನಿಮಗೆ ಸ್ವಲ್ಪ ಬೇಸರ, ಒತ್ತಡ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಎಲ್ಲರ ಜೊತೆಯಲ್ಲೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಸಹನೆಯಿಂದ ವರ್ತನೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ನಷ್ಟ ಆಗುತ್ತೆ. ಆದರೆ ತುಂಬ ಅಲರ್ಟ್ ಆಗಿರ್ತೀರಿ. ಆದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂತಹ ಹಿತಶತ್ರುಗಳು ನಿಮ್ಮ ಸುತ್ತ ಇರೋದನ್ನು ಯಾವತ್ತೂ ಮರಿಬೇಡಿ. ಇನ್ನು ಈ ದಿನದಲ್ಲಿ ಕುಟುಂಬದಿಂದ ಸಹಕಾರದ ಭಾವನೆಗಳು ವ್ಯಕ್ತವಾಗುವಂಥದ್ದಿದೆ. ಹಾಗಾಗಿ ಕುಟುಂಬಕ್ಕಾಗಿ ನೀವು ಕೂಡ ನಿಮ್ಮ ತನು ಮನ ಧನ ಧಾರೆ ಎರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ನೆಮ್ಮದಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರು ಕೂಡ ಕಾರಣರಾಗಿರ್ತಾರೆ. ಅದಕ್ಕಾಗಿಯೇ ಶಿವಪಾರ್ವತಿಯರ ದರ್ಶನ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ನಿಮ್ಮತನವನ್ನು ನೀವು ಕಾಯ್ದುಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಯಾರೂ ನಿಮ್ಮನ್ನು ಹಗುರವಾಗಿ ಭಾವಿಸಬಾರ್ದು, ಹಗುರವಾಗಿ ಮಾತಾಡಬಾರ್ದು. ಆ ರೀತಿ ನೀವು ಕೂಡ ನಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಯಾವುದೇ ಕೆಲಸವನ್ನು ಈ ದಿನ ಬಾಕಿ ಇಡಬೇಡಿ. ಯಾರಿಗಾದರೂ ಯಾವುದೇ ರೀತಿಯ ಒಂದು ಭರವಸೆಯನ್ನು ಕೊಟ್ಟಿದ್ದರೆ, ಪ್ರಾಮಿಸನ್ನು ಮಾಡಿದರೆ, ಅದು ಯಾವ ಸಂದರ್ಭದಲ್ಲಿ ಕೊಟ್ಟಿದ್ರಿ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅದನ್ನು ಆದಷ್ಟು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಹಾಗಾಗಿನೇ ಯಾವುದೇ ಒತ್ತಡಕ್ಕೆ ಮಣಿದು ಯಾವುದೋ ಒಂದು ಭಾಗಕ್ಕೆ ಮನಸ್ಸನ್ನು ಕೊಡಬೇಡಿ. ಹಾಗಾಗಿ ಕೆಲಸ ಅಂದರೆ ಕೆಲಸ ಅಷ್ಟೇ, ಬರುವಂಥ ಫಲಿತಾಂಶ ಅಂದರೆ ಅದು ನಿಮ್ಮ ಒಂದು ಪ್ರಯತ್ನಕ್ಕೆ ಅನುಗುಣವಾಗಿ ಬರುವಂಥದ್ದು. ಅದನ್ನು ಈ ದಿನ ಸಮದೃಷ್ಟಿಯಿಂದ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ನೀವು ಈ ದಿನ ಏಕಾಂಗಿಯಾಗಿ ಇರಬೇಕಾದಂತಹ ಪರಿಸ್ಥಿತಿ ಬರಬಹುದು. ಅದು ಕೂಡ ನಿಮಗೆ ಇಷ್ಟ, ಏಕಾಂಗಿಯಾಗಿ ಇರುವಂಥದ್ದು. ಆದರೆ ಈ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ, ನಿಮಗೆ ಸಹಕಾರಕ್ಕಾಗಿ ಕೆಲವರ ಅಗತ್ಯತೆ ಈ ದಿನ ಕಂಡುಬರುತ್ತೆ. ಹಾಗಾಗಿನೇ ಈ ದ್ವಂದ್ವ ಮನಸ್ಸಿನಲ್ಲೇ ಈ ದಿನ ನೀವು ಜೀವನ ಮಾಡಬೇಕಾಗತ್ತೆ. ಏಕಾಂಗಿಯಾಗಿ ಇರಬೇಕು ಅಂತ ಮನಸ್ಸು ಅನಿಸುತ್ತೆ, ಆದರೆ ಕೆಲವೊಮ್ಮೆ ಜೊತೆಗೆ ಯಾರಾದರೂ ಇರಲಿ ಅನ್ನೋವಂಥದ್ದು ಕೂಡ ಮನಸ್ಸಿನಲ್ಲಿರುತ್ತೆ. ಇಂತಹ ದ್ವಂದ್ವತೆಯಲ್ಲೇ ಈ ದಿನ ನೀವು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಪ್ರಯೋಜನವಿಲ್ಲದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಳ್ತೀರಿ. ಇನ್ನು ಕುಟುಂಬದಲ್ಲಿ ಅಷ್ಟೊಂದು ಒಳ್ಳೆಯ ವಾತಾವರಣ ಇಲ್ಲ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿಗಳು ಬರುವಂಥದ್ದು. ಕಿರಿಯರೇ ನಿಮ್ಮ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಒಂದು ವಿಚಾರಧಾರೆಗಳನ್ನು ಪ್ರಶ್ನಿಸುವಂಥವರು ಕೂಡ ನಿಮ್ಮ ಕುಟುಂಬದಲ್ಲಿ ಇರ್ತಾರೆ. ಹಾಗಾಗಿನೇ ಸ್ವಲ್ಪ ನೀವು ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ದುಡುಕದೆ ಸಹನೆಯಿಂದ ನೀವು ಪರಿಸ್ಥಿತಿಯನ್ನು ನಿಮ್ಮದನ್ನಾಗಿಸ್ಕೊಳ್ಬೇಕು. ಇಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾದೇವಿಯ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಕಿರಿಕಿರಿ ಇಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಎಲ್ಲೋ ಒಂದು ಕಡೆ ನೀವೇ ಹತಾಶರಾಗಿ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸ್ಬಿಡ್ತೀರಿ. ಇನ್ನು ಗಾಳಿ ಸುದ್ದಿಗೆ ಈ ದಿನ ಹೆಚ್ಚು ಮಾನ್ಯತೆಯನ್ನು ಕೊಡ್ತೀರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸದ ಬಲ ಕುಗ್ಗಿ ಹೋಗುತ್ತೆ. ಇನ್ನು ಮನೆಯಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಹದಗೆಡಬಹುದು. ಹಾಗಾಗಿನೇ ಯಾವುದೇ ಸನ್ನಿವೇಶದಲ್ಲಿ ಯಾರನ್ನು ತಿದ್ದುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಏಕೆಂದರೆ ನಿಮ್ಮ ಮಾತಿಗೆ ಅಷ್ಟೊಂದು ಕಿಮ್ಮತ್ತಿಲ್ಲ. ನಿಮ್ಮ ಮಾತನ್ನು ಯಾರೂ ಕೇಳುವಂಥ ಒಂದು ಸ್ಥಿತಿಯಲ್ಲೂ ಕೂಡ ಇಲ್ಲ. ಹಾಗಾಗಿ ಈ ದಿನ
ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ತುಂಬ ಅಗತ್ಯ ಇದ್ದಾಗ ಮಾತ್ರ ಮಾತಾಡುವಂಥದ್ದು ಉತ್ತಮ. ಇಲ್ಲಾಂದರೆ ಸ್ವಲ್ಪ ಮೌನವಾಗಿರಿ. ಮಾತು ಬೆಳ್ಳಿ, ಮೌನ ಬಂಗಾರ, ಇದನ್ನು ಅನುಸರಣೆ ಮಾಡಿಕೊಳ್ಳಿ. ಈ ಅಕ್ಷಯ ತೃತೀಯಾಗೆ ಇದೇ ನಿಮಗೆ ಬಹುಮಾನವಾಗಿ ಬರುವಂಥದ್ದು ಈ ಬೆಳ್ಳಿ ಮತ್ತು ಬಂಗಾರಗಳು. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಹಠಾತ್ತಾಗಿ ವಿವಾದಗಳು ಉಂಟಾಗುತ್ತೆ. ನಿಮಗೆ ಗೊತ್ತಿಲ್ಲ, ಯಾವುದೋ ಸಂದರ್ಭ, ಯಾವುದೋ ಮಾತಾಡಿದ್ದೀರಿ, ಯಾವುದೋ ರೀತಿಯ ನಡವಳಿಕೆ ಇದೆ, ಇದರಿಂದ ಅಪಾರ್ಥಗಳು ಕಲ್ಪಿತವಾಗುವಂಥದ್ದು. ಹಾಗಾಗಿ ನಿಮ್ಮಿಂದ ದೂರ ಉಳಿಯುವಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿ ಯಾವುದಕ್ಕೂ ಕೂಡ ಈ ದಿನ ನೀವು ಬೇಸರಿಸ್ಕೊಳ್ಬೇಡಿ. ಭಗವಂತ ಇಟ್ಟಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸ್ತಾ ಇರಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ನಿಮ್ಮ ಚಿಂತೆಗೆ ಕಾರಣವಾಗುವಂಥದ್ದು ಕೂಡ ಇದೆ. ಸದ್ಯದಲ್ಲೇ ಅದು ಸರಾಗವಾಗಿ ನಡೆಯುತ್ತೆ, ಆದರೂ ತತ್ಕಾಲಕ್ಕೆ ನಿಮಗೆ ಒತ್ತಡದ ರೂಪದಲ್ಲಿ ಇರುತ್ತೆ. ಹಾಗೆ ಹೆಚ್ಚಿನ ಜವಾಬ್ದಾರಿಯ ಕೆಲಸ ಎದುರಾಗುವಂಥದ್ದು ಕೂಡ ಇದೆ. ಇದು ನೀವು ಸಂತೋಷದಿಂದ ಕೆಲಸವನ್ನು ನಿರ್ವಹಣೆ ಮಾಡಿದ್ರೆ ಸಂಭ್ರಮ ಇದೆ, ಇಲ್ಲಾಂದರೆ ಅದು ಒತ್ತಡದ ರೂಪದಲ್ಲಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆಯ್ಕೆ ನಿಮ್ಮ ಒಂದು ಪಾಲಿಗೆ ಇರುವಂಥದ್ದು. ಅದನ್ನು ಯಾವ ರೀತಿಯಲ್ಲಿ ನೀವು ಪರಿಗಣಿಸ್ತೀರಿ ಅದರಂತೆ ಫಲಾಫಲಗಳು ನಿಮಗೆ ಸಿಕ್ಕತ್ತೆ. ಇನ್ನು ಉದ್ಯೋಗದ ವಾತಾವರಣ ಕೂಡ ಸ್ವಲ್ಪ ಗೊಂದಲಮಯವಾಗಿರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸನ್ನು ಸ್ವಲ್ಪ ಸ್ಥಿಮಿತಕ್ಕೆ ತಂದುಕೊಳ್ಳಿ. ಪ್ರಯಾಣವನ್ನು ದೂರ ಮಾಡಿ ಅಥವಾ ಮುಂದೂಡಿ. ಇನ್ನು ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಈ ದಿನ ದರ್ಶನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ. 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗುವಂಥ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಜನ ನಿಮ್ಮ ಸಹಾಯ ಸಹಕಾರವನ್ನು ನಿರೀಕ್ಷೆ ಮಾಡಿ ಬರುವಂಥ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಮನೆಯ ಹೊರಗಿನ ಹೊಸ ವಿಷಯಗಳು ನಿಮಗೆ ತುಂಬ ಕುತೂಹಲವನ್ನು ತರುವಂಥದ್ದು. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲೇ ಇರಲಿ, ನೀವು ಹೆಚ್ಚಿನ ಒಂದು ಕಾಳಜಿ ಕಳಕಳಿಯಿಂದ ಈ ದಿನದ ವಿಷಯ ಸಂಗ್ರಹಣೆ ಮಾಡುವಂಥ ಪ್ರಯತ್ನದಲ್ಲಿರ್ತೀರಿ. ಹಾಗೆ ನೀವು ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಕುರುಡು ನಂಬಿಕೆ ಏನಾದರೂ ಇದ್ದರೆ ಹಾನಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬೆಂಬಲಕ್ಕೆ ನಿಂತಿರ್ತಾರೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿ ಇದ್ದರೂ ಕೂಡ ನಿಮ್ಮ ಮೇಲೆ ಕತ್ತಿ ಮಸೆಯುವಂಥವರು ಯಾರಾದರೂ ಒಬ್ಬರು ಈ ದಿನ ಹುಟ್ಕೊಳ್ತಾರೆ. ಆದರೆ ಅಂಥವರನ್ನು ಸ್ವಲ್ಪ ದೂರ ಇಡುವಂಥದ್ದು ನಿಮ್ಮ ಒಂದು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಇನ್ನು ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯ ನಿಮಗೆ. ಹಾಗಾಗಿ ನೀವು ಯಾವುದೇ ರೀತಿಯ ಸುಖ ಸೌಲಭ್ಯವನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಚಿಕ್ಕ ಪ್ರವಾಸದ ಯೋಜನೆಯ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಲಾಭವನ್ನು ತರುತ್ತೆ. ಇನ್ನು ಯೋಗ್ಯವಾದ ಆಹಾರ ಕ್ರಮವನ್ನು ಪರಿಪಾಲನೆ ಮಾಡಿಕೊಂಡ್ರೆ ಈ ದಿನದ ಎನರ್ಜಿ ನಿಮ್ಮಲ್ಲೇ ಇರುತ್ತೆ. ಹಾಗಾಗಿ ಈ ಉತ್ಸಾಹ ಅನ್ನುವಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡುವಂತಹ ಆಸಕ್ತಿ ಅನ್ನುವಂಥದ್ದು ನಿಮ್ಮ ಆರೋಗ್ಯವನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿನೇ ಈ ದಿನ ಕುಟುಂಬದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ವ್ಯಾಪಾರದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿ ಇದೆ. ಹಾಗೆ ಈ ದಿನ ನಿಮ್ಮ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಮನೆಯಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನಿಸುವಂಥ ವಿಚಾರವನ್ನು ಆದ್ಯತೆ ಮೇರೆಗೆ ಪರಿಗಣಿಸಬೇಕಾಗತ್ತೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀದೇವಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳನ್ನು ಕಾಣುವಂಥ ದಿನ. ಅದರಲ್ಲೂ ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡ್ತೀರಿ. ವಿಲ್ ಪವರ್ ಚೆನ್ನಾಗಿದೆ. ಹಾಗೆ ಯೋಜಿತ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಸೆ ಈ ದಿನ ಇರುತ್ತೆ. ಅದರಂತೆ ಈ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳ ಪಟ್ಟಿ ಈ ದಿನ ಸಿದ್ಧ ಆಗುವಂಥದ್ದು ಕೂಡ ಇದೆ. ಇನ್ನು ಸ್ಥಿರಾಸ್ತಿಯ ಖರೀದಿ ಪ್ರಯತ್ನಗಳೇನೇ ಇದ್ದರೂ ಕೂಡ ಅದು ಲಾಭದಾಯಕವಾಗಿ ಮುಕ್ತಾಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ಇರುವಂತಹ ಪ್ರಮುಖ ವ್ಯಕ್ತಿಗಳ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ತೀರಿ, ಸಲಹೆಯನ್ನು ಪಡ್ಕೊಳ್ತೀರಿ ಈ ದಿನ. ಹಾಗಾಗಿ ಕ್ಲಿಷ್ಟಕರವಾದಂತಹ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಈ ದಿನದ ಪ್ರಯತ್ನದಲ್ಲಿ ನಿಮಗೆ
ತೋರ್ಪಡಿಕೆ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಸಾಧು ಸ್ವಭಾವವನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಬೋದು, ಅದೇ ನಿಮ್ಮ ವೀಕ್ನೆಸ್ ಅಂತ ಹೇಳಿ ಪರಿಗಣಿಸ್ಬೋದು. ಹಾಗಾಗಿ ಅಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ದಿನಚರಿಗೆ ಬದ್ಧರಾಗಿ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಕೊಟ್ಟರೆ ಈ ದಿನ ನಿಮ್ಮ ಕರ್ತವ್ಯವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂತಹ ಸ್ಥಾನಮಾನಗಳು ನಿಮ್ಮನ್ನು ಸಿಕ್ಕತ್ತೆ. ಹಾಗೆ ನಿಮ್ಮನ್ನು ಆಶಾವಾದಿಯಾಗಿಸುವಂಥ ಸನ್ನಿವೇಶವೊಂದು ಎದುರಾಗತ್ತೆ. ತುಂಬ ಭರವಸೆಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ ಆ ಕೆಲಸವನ್ನು ನೀವು ಮುಂದುವರಿಸ್ತೀರಿ. ಇನ್ನು ಮನೆ ಮತ್ತು ಕುಟುಂಬ ಇದರ ವ್ಯವಸ್ಥೆ ನಿಮಗೆ ತೃಪ್ತಿದಾಯಕವಾಗಿರುತ್ತೆ. ಹಾಗಾಗಿನೇ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ನಿಮಗೆ ಬೆನ್ನೆಲುಬಾಗಿ ನಿಮ್ಮ ಕುಟುಂಬ ನಿಮ್ಮ ಹಿಂದೆ ನಿಂತಿರುತ್ತೆ. ಕುಟುಂಬದಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ. ಇದಕ್ಕೆ ನಿಮ್ಮ ಮಾತೇ ಕಾರಣವಾಗಿರುವಂಥದ್ದು. ನಿಮ್ಮ ಮಾತು ಭರವಸೆಯ ಮಾತಾಗಿರುತ್ತೆ, ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಮಾತಾಗಿರುತ್ತೆ. ಆದ್ದರಿಂದಲೇ ಈ ದಿನ ಯಶಸ್ವಿ ದಿನ. ಇನ್ನು ಅಪರೂಪದ ಆಹ್ವಾನಗಳು ಬಂದಾಗ ಅದನ್ನು ತಿರಸ್ಕರಿಸಬೇಡಿ. ಯಾವುದೇ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಈ ದಿನದಲ್ಲಿ ಧನಾತ್ಮಕವಾಗಿ ಆಲೋಚನೆಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದಶರಥ ಕೃತ ಶನಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತ ವಾತಾವರಣ ಇರುತ್ತೆ. ಇದು ಚಿಂತೆಗೆ ಕಾರಣವಾಗುತ್ತೆ. ನೀವು ಹಾಕಿರುವಂತಹ ಬಂಡವಾಳ ವಾಪಸ್ಸು ಬರುತ್ತೋ ಇಲ್ವೋ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೋ ಇಲ್ವೋ ಅನ್ನೋವಂಥ ಅನುಮಾನ ಈ ದಿನ ಹೆಚ್ಚಾಗಿ ಕಾಡುತ್ತೆ. ಹಾಗಾಗಿ ಯಾರನ್ನೋ ನಂಬಿ ಮೋಸ ಹೋದೆ ಅನ್ನುವಂಥ ಒಂದು ವಿಚಾರದಲ್ಲಿ ಹೆಚ್ಚು ಚಿಂತೆ ಮಾಡ್ತಾ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಪ್ರಗತಿದಾಯಕವಾಗಿರಲ್ಲ, ನಿಧಾನವಾಗಿ ಸಾಗುತ್ತೆ. ಆದರೆ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಇಲ್ಲಿಯವರೆಗೆ ನೀವು ಮಾಡಿರುವಂಥ ವಿಚಾರಗಳೇನಿದೆ ಅದು ನಿಮಗೆ ಸಾಕಷ್ಟು ಅನುಭವವನ್ನು ತಂದಿದೆ. ಮುಂದೆ ಈ ರೀತಿಯ ಒಂದು ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ಈ ದಿನ ನಿಮ್ಮ ಮನಸ್ಸಿಗೆ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಆದಾಯ ವ್ಯಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಈ ದಿನ ಆಗುವಂಥದ್ದು ಕೂಡ ಇದೆ. ಆದಾಯ ಕಡಿಮೆ ಇದೆ, ವ್ಯಯ ಹೆಚ್ಚಾಗುವಂಥದ್ದು ಈ ದಿನ. ಇನ್ನು ನಿಮ್ಮ ದಿನಚರಿಗೆ ನೀವು ಬದ್ಧರಾಗಲ್ಲ, ಆದ್ದರಿಂದಲೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇದೇ ನಿಮ್ಮ ನಷ್ಟಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಸದಾ ಸರ್ವದಾ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ, ನಿಮ್ಮ ಸ್ವಭಾವದ ಬಗ್ಗೆ ಆಗಲಿ ಯಾರಾದರೂ ಅಪಸ್ವರ ಎತ್ತಿದ್ರೆ, ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಅಂಥವ್ರಿಗೆ ಒಂದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಆದಷ್ಟು ಅಂಥವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಒತ್ತಡಗಳಿದ್ದರೆ ಅದನ್ನು ತಾಳ್ಮೆಯಿಂದ ಪರಿಹಾರ ಮಾಡಿಕೊಳ್ಳಿ. ಭಗವಂತನ ದೃಷ್ಟಿಯಲ್ಲಿ ನೀವು ವಿಶೇಷವಾದಂತಹ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡಿದ್ರೆ ಹೆಚ್ಚು ಫಲಗಳು ಸಿಕ್ಕತ್ತೆ ಅನ್ನುವಂಥ ಸಿದ್ಧಾಂತದಲ್ಲಿ ಇರ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೈರವಾಷ್ಟಕವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ಅದಕ್ಕೆ ಆರಂಭಿಕ ಅಡೆತಡೆಗಳು ಇರುವಂಥದ್ದು. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸಾಕಷ್ಟು ಶ್ರಮ ವಹಿಸಬೇಕಾಗತ್ತೆ. ಹಾಗೆ ನಿಮ್ಮ ಹಠದ ಸ್ವಭಾವದಿಂದ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡುವಂಥ ಸನ್ನಿವೇಶ ಒಂದಿದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಹಠವನ್ನು ಮಾಡಬೇಡಿ. ಜೊತೆಗೆ ಹೊಂದಾಣಿಕೆಯ ರೂಪದಲ್ಲಿ ನೀವು ಕೆಲವೊಂದು ಸನ್ನಿವೇಶಗಳನ್ನು ನಿಭಾಯಿಸಬೇಕಾಗತ್ತೆ. ಹಾಗೆ ನಿರೀಕ್ಷೆಗಳಿರದ ಸಂಬಂಧ ಇಲ್ಲ, ಆದರೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಯಾರಿಂದ ಏನನ್ನೂ ಕೂಡ ಬಯಸಬೇಡಿ. ಈ ದಿನ ಸಾಧ್ಯ ಆದರೆ ನಿಮ್ಮ ಕೈಲಾದರೆ ನೀವು ಸಹಾಯ ಮಾಡಿ, ಆದರೆ ಬೇರೆಯವರಿಂದ ಸಹಾಯ ಬರಲಿ ಅಂತ ಹೇಳಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಹೊಸ ಸಾಲದ ಪ್ರಯತ್ನಗಳು ನಡೆಯುವಂಥದ್ದು ಇದೆ. ಈ ದಿನ ಯಾವುದೇ ಹಣಕಾಸಿನ ವ್ಯವಹಾರಗಳಿಗೆ ಸ್ವಲ್ಪ ನಿರ್ಬಂಧ ಹಾಕುವಂಥದ್ದು ಬಹಳ ಉತ್ತಮ.
ಹಾಗೆ ಈ ದಿನದ ಪರಿಸ್ಥಿತಿಯ ಅರಿವು ನಿಮಗೆ ಇರಬೇಕು. ನಾಳೆ ಹೇಗೆ ಏನು ಅನ್ನುವಂಥ ಒಂದು ತಿಳುವಳಿಕೆಯನ್ನು ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ನಿಮ್ಮ ಅನುಭವ ನಿಮಗೆ ವಿಶೇಷ ಪಾಠವನ್ನು ಕಲಿಸಿದೆ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮರು ಪ್ರಯತ್ನ ಮಾಡಿ ಈ ದಿನದ ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಅದರಲ್ಲೂ ಕೆಲವೊಂದು ಪ್ರಬುದ್ಧರಾಗಿರುವಂಥ ವ್ಯಕ್ತಿಗಳಿದ್ದಾರೆ, ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಗಳಿದ್ದಾರೆ. ಅವರ ಜೊತೆ ವ್ಯವಹಾರ ಮಾಡಬೇಡಿ. ಜೊತೆಗೆ ಅವರ ಜೊತೆ ಯಾವುದೇ ಒಂದು ಹೆಚ್ಚಿನ ಮಾತುಕತೆಯನ್ನು ಕೂಡ ನಡೆಸಬೇಡಿ. ಹೆಚ್ಚು ಮಾತಾಡಬೇಡಿ, ನಿಮ್ಮ ಬಗ್ಗೆ ಹೇಳ್ಕೊಳ್ಬೇಡಿ, ನಿಮ್ಮ ಸಾಧನೆಯನ್ನು ಈ ದಿನ ಅವರೊಂದಿಗೆ ಹಂಚಿಕೊಳ್ಬೇಡಿ. ಇದ್ಯಾವುದೂ ಕೂಡ ನಿಮಗೆ ವರ್ಕೌಟ್ ಆಗಲ್ಲ. ಹಾಗಾಗಿ ಈ ದಿನ ಸಾಧಾರಣ ದಿನವಾಗಿ ಕಳೆಯುವಂಥದ್ದು ಬಹಳ ಸೂಕ್ತ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿ ಬೆಂಬಲ ಸಿಕ್ಕುವಂಥ ದಿನ. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ನಿಮ್ಮ ಜೊತೆಗಿರ್ತಾರೆ. ಹಾಗೆ ಪ್ರೀತಿಯ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ. ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೆ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಬರುವಂಥ ಭಾವನಾತ್ಮಕ ಸಮಸ್ಯೆಗಳೇನಿದೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಇದು ನಿಮಗೆ ಹೊಸ ಎನರ್ಜಿಯನ್ನು ತಂದುಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಯಾವುದೇ ಒಂದು ಮಾತು, ನಡವಳಿಕೆ, ತೀರ್ಮಾನ, ಅಭಿಪ್ರಾಯ ಬಹಳ ತೃಪ್ತಿಕರವಾಗಿರುತ್ತೆ. ಆದಾಯದ ಮೂಲ ಮತ್ತಷ್ಟು ಹೆಚ್ಚಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಭೂಮಿ ಖರೀದಿಯ ಪ್ರಕ್ರಿಯೆಗಳೇನಾದರೂ ಇದ್ದರೂ ಅದು ನಿಮಗೆ ಶುಭ ಫಲವನ್ನು ತರುತ್ತೆ. ನಿಮ್ಮ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಲಿಕ್ಕೆ ಈ ದಿನ ನಿಮ್ಮ ಗುರು ಹಿರಿಯರ ಆಶೀರ್ವಾದ ಕಾರಣವಾಗುತ್ತೆ. ಅವರ ಸಲಹೆಯಂತೆ ನಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಈ ದಿನ ಸೋಲಿಲ್ಲ. ಅದರಲ್ಲೂ ವಿಶೇಷವಾಗಿ ಈ ದಿನ ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿರುತ್ತೆ. ಏಕೆಂದರೆ ಅವರ ಮಾರ್ಗದರ್ಶನದಲ್ಲಿ ನೀವು ನಡೆಯೋದ್ರಿಂದ ಈ ದಿನ ನಷ್ಟದ ಬಾಬ್ತು ಬಹಳ ಕಡಿಮೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಳಬೇಕು. ನಿಮ್ಮ ಬಗ್ಗೆ ನೀವೇ ಕೆಲವೊಮ್ಮೆ ಹೇಳಿಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು. ಇದು ಒಳ್ಳೆಯ ಲಕ್ಷಣ. ಇದು ನಿಮ್ಮ ಹವ್ಯಾಸ ಇರಲಿ, ನಿಮ್ಮ ಒಳ್ಳೆಯತನ ಇರಲಿ, ಈ ದಿನ ಪ್ರಚಾರಕ್ಕೆ ಬರುವಂಥದ್ದು. ಹಾಗೆ 4 ಜನರಿಗೆ ಗೊತ್ತಾಗುವಂಥದ್ದು, ಬೆಳಕಿಗೆ ಬಂದು ಅದು ನಿಮಗೆ ಹೆಚ್ಚಿನ ಸ್ಥಾನಮಾನ, ಗೌರವವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.